ಹಾಗಿದ್ದರೆ ಇಷ್ಟು ದೊಡ್ಡ ಮೊತ್ತದ ಬಜೆಟ್ ಮಂಡಿಸಿದ್ರು ಕೂಡ ನಮಗಿಂತ ಹೆಚ್ಚಿನ ಮನೆಗಳನ್ನ ಕೊಡ್ಲಾಗ್ಲಿಲ್ಲ. ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೂ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ನೀವು ಬಜೆಟ್ ಗಾತ್ರ ಜಾಸ್ತಿ ಮಾಡೋದಲ್ಲ, ಅಭಿವೃದ್ಧಿ ಮಾಡಿದೀವಿ ಅಂತಿರಲ್ಲ. 5 ವರ್ಷದಲ್ಲಿ ಒಂದು ಮನೆ ಕೊಟ್ರ ಜನತೆಗೆ ನೀವು ಉತ್ತರ ಕೊಡ್ಬೇಕಾಗಿದೆ. ಅದಕ್ಕೆ ನಿಮ್ಮನ್ನ ಅಲ್ಲಿ ಕೂರ್ಸಿದ್ದಾರೆ, ನಮ್ಮಲ್ಲಿ ಇಲ್ಲಿ ಕೂರ್ಸಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸಿ ಪಾಟೀಲ್ ಎಲ್ಲೋ ಪಲಾಯನವಾದ ಮಾಡಿದ್ರು. ಅಲ್ಲ ನೀವು ಗ್ರಾಮೀಣದಾಗ ತಿರುಗಾಡ್ರಿ, ಮನಿ ಬಿಜೆಪಿ ಸರ್ಕಾರದಾಗ ಎಟ್ಟೆಟ್ ಮನಿ ಕೊಟ್ರಿ, ಸ್ಲಮ್ದಾಗ ಎಟ್ ಕೊಟ್ರು, ನಿಮ್ದೇ ಹಕ್ಕಿಕತ್ ಇತ್ತು ಅದ್ರ ಹೇಳ್ರಿ. ಅದಕ್ಕ ನಾವು ಹೇಳುದು, ನೀವು ಹೇಳುದಿಲ್ಲ ಸುಳ್ಳತ್ತ. ಹೇಳುದು ನಿಮ್ದೆಲ್ಲ ಸೌದಿ ಅವರೇ ಮುಗಿಸ್ಲಿ ನೋಡಿ. ನಾನು ಸ್ವಾಮಿ ಕಂಟಿನ್ಯೂ ಮಾಡಿ. 18ರವರೆಗೆ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಕೊಟ್ಟಿದ್ದಂತ 15 ಲಕ್ಷ ಮನೆ ಸುಳ್ಳ ಹೇಳಿ. ನೀವು ಎಷ್ಟು ಕೊಟ್ರಿ ಹೇಳಿ, ದಾಖಲೆ ತನ್ನಿ, ದಾಖಲೆ ಕೊಡ್ರಿ. ನೀವು 5 ವರ್ಷದಲ್ಲಿ ಏನ್ ಮಾಡಿದ್ರಿ ಅಂತ ಮನೆ ಕೊಡ್ಲಿಲ್ಲ ವಾದ ಮಾಡ್ತಿರಲ್ಲ. ಕಂಟಿನ್ಯೂ ಮಾಡಿ. ನಾವು ಸುಳ್ಳು ಹೇಳ್ತಾ ಇರೋರು 5 ವರ್ಷ ವರ್ಷಕ್ಕೆ ನೀವು ಕೊಟ್ಟಿರೋದು 20 ಮನೆ ಮಾತ್ರ ಕೊಟ್ಟಿದ್ದೀರಿ. 5 ವರ್ಷದಲ್ಲಿ 20 ಮನೆ ಕೊಟ್ಟಿದ್ದೀರಿ. ದಾಖಲೆ ತೆಗಿಸ್ತೇನೆ ನಾನು. ನೀವು ಚಾಲೆಂಜ್ ಮಾಡೋದಾದ್ರೆ ಹೇಳಿ, ದಾಖಲೆ ತೆಗಿಸ್ತೇನೆ ಈಗ. ಮತ್ತೆ ಸುಮ್ಮನೆ ಮಾತಾಡ್ತಾರೆ ಈಗ. ಆಯ್ತು ಸಿದ್ದು ಸಹೋದರ ಸಿದ್ದು ಸಹೋದರ, ನಿಮ್ಮ ಚಾಲೆಂಜ್ ಎಲ್ಲ ಆಯ್ತು. ಕೇಸರಿ ಬೇಡ, ಅಲ್ಲಿ ಕೂತ್ಕೊಂಡು ಮಾತಾಡುವಾನು. ಈಗ ಮಾತು ಮುಗಿಸ್ಬೇಕು. ನನ್ನ ಸ್ವಾಮಿ ಅವರೇ, ನೀವು ಸಹೋದರ ಒಂದೇ ಒಂದು ನಿಮಗೆ ನಾನು ಒಂದು ಸವಾಲನ್ನ ಸ್ವೀಕರಿಸ್ತೇನೆ. ಒಂದು ಸುಳ್ಳಿದ್ರೆ ಯುವ ನಿಧಿಗೆ ಸಮೇತ ಹೇಳಿರೋದು. ಯುವ ನಿಧಿಗೆ ಎಷ್ಟು ಕೊಡ್ತಾ ಅಂದ್ರೆ ಎಲ್ಲಾ ಡಿಗ್ರಿ ಹೋಲ್ಡರ್ಸ್ಗೆ ನೀವು 3,015 ಕೊಡ್ತಾ ಅಂತ ಹೇಳಿದ್ರಿ. ಈಗ 6 ತಿಂಗಳು ಪಾಸ್ ಆಗ ಕೊಡ್ತೀರಿ. ಅವ್ರೇನ್ ಮಾಡ್ಬೇಕು? ಅವ್ರ ನಿರುದ್ಯೋಗಿಗಳ ನಾವು ಈ ವರ್ಷದಿಂದ ಹಾಗಾದ್ರೆ ನಿಮ್ಗೂ ನಮಗೂ ಕೊಡಕ್ಕಾಗುತ್ತಾ ನಿರುದ್ಯೋಗ ಅಂತ? ಈಗಿನಿಂದ ಬರಲ್ಲ ಅಂದ್ರೆ ನೀವು ನಿರುದ್ಯೋಗ ಆಗಿದ್ರೆ ನಾನು ನಿರುದ್ಯೋಗ. ಎಲ್ಲ ಸೌದಿಯವರಿಗೆ ಸ್ಕೀಮ್ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಹೇಳು. ಎಲ್ಲ ಘೋಷಣೆ ಮಾಡಿದ್ವಿ, ಹೆಂಗ್ ಘೋಷಣೆ ಮಾಡಿದ್ವಿ, ಯಾವ ವರ್ಷದಿಂದ ಕೊಡ್ತೀವಿ ಅಂತ ಮಾಹಿತಿ ಹೇಳು ಸೌದಿಯವರಿಗೆ. ಪಾಪ ಅದು ಹೇಳಿದ್ಮೇಲೆ ಹೇಳಿ ಅವ್ರ ಕ್ಲಾರಿಫಿಕೇಶನ್ ಆಗುತ್ತಾ. ಜೊತೆಗೆ 200 ಯೂನಿಟ್ ಕೊಡ್ತಾ ಇದ್ದೀರಿ. ಈಗ ಕೊಡೋದು ಎಷ್ಟಾದ್ರೆ ನಿಮ್ದು? ಆಯ್ತು, ಈಗ ಎಷ್ಟು ಕೊಡ್ತಾ ಇದ್ದೀರಿ? 50 ಕೊಡ್ತಾ ಇದ್ದೀರಿ. ಹೆಚ್ಚು ಮಾಡಿ. ನೀವಷ್ಟ ಅಸಮಾಧಾನ ಇದೀರಿ. ಜನರ ಅಸಮಾಧಾನ ಇಲ್ಲ. ಜನರು ಬಹಳ ಖುಷಿ ಅದಾರ. ಸ್ವಲ್ಪ ಒಂದ್ಸತಿ ಹೋಗಿ ಕೇಳ್ರಿ, ನಿಮ್ ಕ್ಷೇತ್ರದಾಗ ಹೋಗಿ ಕೇಳಿ. ಆ 5 ಗ್ಯಾರಂಟಿ ಬಗ್ಗೆ ನಿಮ್ ಕ್ಷೇತ್ರದಾಗ ಹೋಗಿ ಜನರ ಹತ್ರ ಮಾತಾಡಿ. ನೀವು ಹೋಗಿಲ್ಲ ಕಾಣಿಸುತ್ತೆ. ನಿಮ್ಗೆ ಮಾತ್ರ ಸಹೋದರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.